ಆತ್ಮೀಯ ರೈತ ಬಂಧುಗಳೇ, ಇವತ್ತಿನ ವಾರದ ಮಾತಲ್ಲಿ ನಾನು ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಅಥವಾ ಯಾವುದೇ ಬೆಳೆ ಇರ್ಬೋದು, ಈ ಬೆಳೆಗೆ ಬರುವಂಥ ಮುರುಟು ರೋಗ ಇರ್ಬೋದು, ಅಥವಾ ಈ ಥರದ ಎಲೆ ಚುಕ್ಕಿ ರೋಗ ಇರ್ಬೋದು, ಅಂದರೆ ಇದಕ್ಕೆ ಕಾಫಿನಲ್ಲಿ ಇದಕ್ಕೆ ನಾವು ಈ ಬಹುತೇಕ ಲಕ್ಷಾಂತರ ರೂಪಾಯಿನ ಈ ಎಲೆ ಚುಕ್ಕಿ ರೋಗಕ್ಕಾಗಿಯೇ ನಾವು ಖರ್ಚು ಮಾಡ್ತಾಯಿದ್ದೀವಿ. ಈ ಎಲೆ ತುಕ್ಕು ರೋಗ ಅಥವಾ ಎಲೆ ಚುಕ್ಕಿ ರೋಗ ಏನಿದೆ, ಇದು ಬರೋ ಅಂಥದ್ದು ಒಂದು ಫಂಗಸ್ಸಿಂದ ಅಂತ ಹೇಳ್ತಾರೆ. ಅದನ್ನು ನಾವು ನಿವಾರಣೆ ಮಾಡಬೇಕು ಅಂತಂದರೆ ನಮಗೆ ದೇಶೀಯ ಹಸುವಿನ ಗಂಜಲ ಮತ್ತು ನೈಸರ್ಗಿಕವಾಗಿ ಬೆಳೆದಂಥ ಒಂದಿಷ್ಟು ಅರಿಶಿಣದ ಪುಡಿ, ಒಂದೂವರೆ ಸ್ಪೂನ್ ಅರಿಶಿಣದ ಪುಡಿ, ಇಷ್ಟನ್ನು ನಾವು ಬಳಸ್ಕೊಂಡ್ರೆ ಬಹುತೇಕ ಈ ಎಲೆ ಮುರುಟು ರೋಗ ಇರ್ಬೋದು, ಅಥವಾ ಎಲೆ ತುಕ್ಕು ರೋಗ ಅಥವಾ ಎಲೆ ಚುಕ್ಕಿ ರೋಗ ಇರ್ಬೋದು, ಇದನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲೇನೂ ಖರ್ಚಿರಲ್ಲ. ಏನು ಖರ್ಚಿಲ್ಲ ಅಂತಂದಾಗ ನಮಗೆ ಅಧಿಕವಾದಂಥ ಲಾಭ ಅಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ರೈತ ಬಂಧುಗಳು ಇಂಥ ಸರಳವಾದಂಥ ವಿಧಾನಗಳನ್ನು ನಾವೇ ನಮ್ಮ ದೇಶೀಯ ಪದ್ಧತಿನಲ್ಲಿ ಏನು ಅನುಸರಿಸ್ತಾ ಇದ್ರು ಅದನ್ನು ನಾವು ಅನುಕರಣೆ ಮಾಡಿದರೂ ಸಾಕು, ಬಹುತೇಕ ರೋಗಗಳು ಮತ್ತು ಕೀಟಗಳು ನಮ್ಮ ಬೆಳೆಗೆ ದಾಳಿ ಮಾಡಲ್ಲ. ಇದು ಒಂದು ಹಂತದಲ್ಲಿ ನಾವು ಮಾಡ್ಬೋದಾದಂಥದ್ದು. ಉದಾಹರಣೆಗೆ ನಾವು ಕಾಫಿ ಗಿಡದ ಮೊದಲನೇ ಹಂತದಲ್ಲಿ ಯೋಚನೆ ಮಾಡ್ತಾ ಹೋಗೋಣ. ಈ ಕಾಫಿ ಕೊಯ್ಲು ಆದಮೇಲೆ ಚಿಗುರು ತೆಗೆದಾದ ಮೇಲೆ ನಂತರ ನಾವು ಸ್ಪ್ರೇ ಕೊಡೋಂಥ ಪದ್ಧತಿನ ಬಹುತೇಕರೆಲ್ಲ ಇಟ್ಕೊಂಡಿದ್ದಾರೆ. ಆ ಪ್ರಾಕ್ಟೀಸ್ ಎಲ್ಲರ ಹತ್ರನೂ ಇದೆ. ಇಂಥ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ನಾವು ಗಂಜಲ ಅಂದರೆ 200 ಲೀಟ್ರು ನೀರಿಗೆ ನಾವು ಗಂಜಲ ಒಂದು 25 ಲೀಟ್ರು, ನಂತರ ಒಂದು 150 ಗ್ರಾಮು ಅರಿಶಿಣದ ಪುಡಿ, ಇಷ್ಟನ್ನು ನಾವು ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೆ ಆದರೆ ನೋಡಿ, ನಾವು ಸ್ಪ್ರೇ ಮಾಡಿದ ಮೇಲೆ ಈ ಥರದ ಹೊಸ ಚಿಗುರುಗಳು ಬರೋದಕ್ಕೆ ಪ್ರಾರಂಭ ಆಗಿದ್ದಾವೆ. ಆಮೇಲೆ ಗಿಡಕ್ಕೆ ಬೇಕಾದಂಥ ನೈಟ್ರೋಜನ್ ಸಿಗುತ್ತೋ ಅದ್ರ ಜೊತೆಯಲ್ಲಿ ನೈಟ್ರೋಜನ್ ಒಂದು ಹಂತದಲ್ಲಿ ಸಿಕ್ತು. ನಂತರ ಅದು ಗಿಡದಲ್ಲಿ ಚಿಗುರು ಬರೋದಕ್ಕೆ ಅವಕಾಶ ಆಯಿತು. ಇನ್ನು ಎರಡನೇ ಹಂತದಲ್ಲಿ ಏನು ಎಲೆ ಚುಕ್ಕಿ ರೋಗ ಇರ್ಬೋದು, ಅಥವಾ ಎಲೆ ತುಕ್ಕು ರೋಗ ಇರ್ಬೋದು, ಮತ್ತು ಮುರುಟು ರೋಗ ಇರ್ಬೋದು, ಅಂಥದನ್ನು ಇದು ಕಂಪ್ಲೀಟ್ ತಡೆಗಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ. ಆ ಕಾರಣಕ್ಕೆ ನಾವು ದೇಶೀಯ ಪದ್ಧತಿನಲ್ಲಿ ಮಾಡ್ಬೋದಾದಂಥ ಕ್ರಮಗಳನ್ನು ನಾವು ಅನುಸರಿಸಿ ಮಾಡಿದ್ದೆ ಆದರೆ ಅನುಕೂಲ ಅಂತೇಳಿ ನಾನು ಭಾವಿಸಿದ್ದೀನಿ. ಇನ್ನು ಅಡಿಕೆ ಬೆಳೆಗೂ ಅಷ್ಟೇ. ಅಡಿಕೆ ಬೆಳೆಗೆ ನಾವು ನಿರಂತರ ಒಂದು ಪ್ರಾಕ್ಟೀಸು, ಅದೊಂದು ಬೋರ್ಡೋ ಇದನ್ನೆಲ್ಲ ಏನು ಸ್ಪ್ರೇ ಮಾಡ್ತಾರೆ, ಬೋರ್ಡೋ ಬದಲಿಗೆ ನಾವು ಮಜ್ಜಿಗೆ ಮಾಡ್ಬೋದು ದೇಶೀಯ ಪದ್ಧತಿನಲ್ಲಿ. ಅಥವಾ ನಮಗೆ ಮಜ್ಜಿಗೆನೂ ಮಾಡೋಕ್ಕಾಗಲ್ಲ ಅಂತಂದರೆ ಕನಿಷ್ಠ ಈ ಥರದ ಗಂಜಲ, ಅರಿಶಿನ ಪುಡಿ ಈ ಥರದ್ದನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೆ ಆದರೆ ಬಹುತೇಕ ನಮ್ಮ ಅಡಿಕೆಗೆ ಬರೋಂಥ ಎಲೆ ಚುಕ್ಕಿ ರೋಗನೂ ಕಂಟ್ರೋಲಿಗೆ ಬರುತ್ತೆ. ಜೊತೆಯಲ್ಲಿ ಏನು ಫಂಗಸ್ಸಿಂದ ಬರೋಂಥ ಅನೇಕ ರೋಗಗಳೇನಿದೆ ಅದೆಲ್ಲದೂ ಇಲ್ಲಿ ನಿವಾರಣೆ ಆಗುತ್ತೆ. ಆಮೇಲೆ ನಾವು ಇದರಲ್ಲಿ ಖರ್ಚು ಮಾಡ್ಕೊಳ್ಳೋಂಥದ್ದು ಏನಿದೆ, ಇದರಲ್ಲಿ ಅರಿಶಿನ ಪುಡಿ ಒಂದು ಬಿಟ್ಟರೆ ಇನ್ನೇನೂ ನಮಗೆ ಖರ್ಚಿಲ್ಲ, ಸ್ಪ್ರೇ ಮಾಡೋ ಖರ್ಚು ಬಿಟ್ಟರೆ. ಆ ಕಾರಣಕ್ಕಾಗಿ ನಾವು ಒಂದು ಸರಳ ವಿಧಾನದಲ್ಲಿ ನಾವು ಅಡಿಕೆ ಮತ್ತು ಕಾಫಿಗೆ ಈ ಥರದ ಗಂಜಲ ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸಿದ್ದೀನಿ. ಒಂದು ಬ್ಯಾರಲ್ಗೆ 200 ಲೀಟ್ರು ನೀರಿಗೆ ಈ ಥರದ್ದು ಒಂದು 150 ಗ್ರಾಮ್ ಅರಿಶಿನ ಪುಡಿ, ಮತ್ತಿನ್ನು ನಮಗೆ ಒಂದು 25 ಲೀಟ್ರು ಗಂಜಲ, 25 ಲೀಟ್ರ್ ಗಂಜಲನ ಹಾಕಿ ನಾವು ಸ್ಪ್ರೇ ಮಾಡಬೇಕು. ಇದನ್ನು ನೋಡಿ, ಇದೆಲ್ಲ ಹಾಕಿದ ಮೇಲೆ ಕ್ಲೀನಾಗಿ ಅದನ್ನು ಸ್ಟರ್ಲೈಜ್ ಮಾಡ್ಕೊಂಬಿಟ್ಟು ಈ ಥರ ಪೂರ್ಣ ಪ್ರಮಾಣದಲ್ಲಿ ಒಂದಿಷ್ಟು ಸ್ಟರ್ಲೈಜ್ ಮಾಡ್ಕೊಂಡು ಅದನ್ನು ಸ್ಪ್ರೇ ಮಾಡಿದರೆ ಹೆಚ್ಚು ಕಡಿಮೆ ನಮಗೆ 1 ಎಕರೆಗೆ ಇದು ಸಾಕಾಗುತ್ತೆ. ಅಂದರೆ ಗಿಡದ ಗಾತ್ರಗಳು, ಕಾಫಿ ಗಿಡದ ಗಾತ್ರಗಳು, ಮತ್ತಿನ್ನು ತರಕಾರಿ ಬೆಳೆ ಪ್ರಮಾಣ, ಅದರ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾವು ಸ್ಪ್ರೇ ಮಾಡ್ತಾ ಹೋಗ್ಬೋದು.
ಮಿನಿಮಮ್ ಒಂದು 200ರಿಂದ 250 ಲೀಟ್ರು ಒಂದು ಎಕರೆಗೆ ಸಾಕಾಗುತ್ತೆ. ಇದನ್ನಿಷ್ಟು ಮಾಡ್ತಾ ಹೋಗಬೇಕು. ಮಾಡಿದ್ವಿ ನೋಡಿ, ಸಣ್ಣ ಪ್ರಮಾಣದ ಕೆಲಸ ಇದು. ಇಷ್ಟನ್ನು ನಾವು ಮಾಡ್ತಾ ನಮ್ಮಲ್ಲೀಗ ಕಾಫಿ ಇದೆ, ನಂತರ ಕೋಕೋ ಇದೆ, ಮತ್ತಿನ್ನು ಅಡಿಕೆ. ಇನ್ನು ಸಣ್ಣ ಅಡಿಕೆಗೆ ನಾವು ಮೇಲಕ್ಕೆ ಸ್ಪ್ರೇ ಕೊಡದೇ ಇದ್ರೂ ಈಗ ಹೊಸ್ದಾಗಿ ಹಾಕಿರೋಂಥ ಇದಕ್ಕೆ ಗಿಡಗಳಿಗೆ, ಸಣ್ಣ ಗಿಡಗಳಿಗೆ ನಾವು ಹಾಕ್ತಾ ಹೋಗ್ತೀವಿ. ಅದರಿಂದ ಅದು ಉಪಯೋಗ ಬರೋದ್ರಿಂದ ನಮಗೆ ಸಣ್ಣ ಪ್ರಮಾಣದ ಕೆಲಸಗಳು ಇವೆಲ್ಲವೂ ಇವನ್ನ ಮಾಡ್ತಾ ಹೋದರೆ ಒಳ್ಳೆಯದು. ನೋಡಿ, ಈ ಥರಕ್ಕೆ ಒಂದು 10 ಲೀಟ್ರದ್ದು ಕೆಪಾಸಿಟಿ ಇರೋಂಥ ಒಂದು ಕೊಡಪಾನದಲ್ಲಿ 2.5 ಕೊಡಪಾನ ನಾವು 200 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊತೀವಿ. ಈ ಥರಕ್ಕೆ ನಾವು ಗಂಜಲ ಹಾಕುವಾಗ ಒಂದು ಸ್ವಲ್ಪ ಕಸ ಕಡ್ಡಿ ಇರುತ್ತೆ, ಈ ಥರಕ್ಕೆ ಸೋಸ್ಕೊಂಡ್ರೆ ನಮಗೆ ಮುಂದೆ ಸ್ಪ್ರೇಗೆ ಯಾವುದೇ ಕಾರಣಕ್ಕೂ ಕಟ್ಕೊಳಲ್ಲ. ಹಾಗಾಗಿ ನಾವು ಮುಂಜಾಗ್ರತಾ ಕ್ರಮದಲ್ಲಿ ಇಷ್ಟನ್ನು ನಾವು ಮಾಡ್ಕೊಂಡು ಸ್ಪ್ರೇ ಮಾಡಿದ್ದೆ ಆದರೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ನೋಡಿ, ಇಲ್ಲಿ ಇರೋಂಥ ಬೆಳ್ಳುಳ್ಳಿದು ನಮ್ಮ ಕಿಚನ್ ಗಾರ್ಡನ್ನಲ್ಲಿ ಹಾಕೊಂಡಿರೋಂಥ ಈ ಬೆಳ್ಳುಳ್ಳಿಗೆ ನಾವು ಇದೇ ಗಂಜಲ ಮತ್ತು ಅರಿಶಿನ ಪುಡಿ ಈ ಮಿಶ್ರಣನೇ 2 ಸರಿ ಸ್ಪ್ರೇ ಮಾಡಿದ್ದೀವಿ. ನೋಡಿ, ಯಾವುದೇ ಥರದ ರೋಗ ಇಲ್ದಂಗೆ ಇದು ಬಂದಿದೆ. ಅದರ ಜೊತೆಯಲ್ಲೇ ಈಗ ನಮ್ಮಲ್ಲೇ ಇರೋಂಥ ಕೋಸಿರ್ಬೋದು, ಜೊತೆಯಲ್ಲಿ ನೋಡಿ ಅಲ್ಲಿ ಸಬ್ಬಸಿಗೆ, ಮತ್ತಿನ್ನು ಕೊತ್ತಂಬರಿ, ಪಾಲಕು, ನೋಡಿ ಇಲ್ಲಿ ಬೀಟ್ರೋಟು, ಕ್ಯಾರೆಟು, ಬೀನ್ಸು, ಜೊತೆಯಲ್ಲಿ ಮೂಲಂಗಿ. ಈ ಥರಕ್ಕೆ ನಾವು ಇದೇ ಗಂಜಲ ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡೋದ್ರಿಂದ ಇಲ್ಲಿಗೆ ಮತ್ತು ನೀರಿನ ಅವಶ್ಯಕತೆ ಆಗಲಿ, ಅಲ್ಲಿ ಬೇರೆ ಔಷಧಿ ಅವಶ್ಯಕತೆ ಆಗಲಿ ಯಾವುದೂ ಇಲ್ಲಿಗೆ ಬಂದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಗಂಜಲದ ಮಹತ್ವನ ಅರ್ಥ ಮಾಡ್ಕೋಬೇಕು, ದೇಶೀಯ ಹಸುವಿನ ಮಹತ್ವನ ಅರ್ಥ ಮಾಡ್ಕೊಂಡು ನಮ್ಮ ದೇಶೀಯ ಪದ್ಧತಿನಲ್ಲೇ ನಾವು ಈ ಥರದ್ದೆಲ್ಲ ಪರಿಹಾರನ ಕಂಡುಕೊಂಡಿದ್ದೇ ಆಗಿದ್ದರೆ ನಮಗೆ ಹೊರಗಡೆಯಿಂದ ತಂದು ಮಾಡೋಂಥ ಪ್ರಮೇಯ ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾ, ಈ ರೈತರು ಇದನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಎಲ್ಲ ನಮ್ಮ ಮನೆಯಲ್ಲೇ ಸಿಗೋಂಥದ್ದನ್ನು ಸದ್ಬಳಕೆ ಮಾಡ್ಕೊಳ್ಳೋಂಥ ಕ್ರಮಕ್ಕೆ ಮುಂದಾದರೆ ಒಳ್ಳೆಯದು. ನಮಸ್ಕಾರ. ನಾವು ಇಷ್ಟೆಲ್ಲ ನೋಡಿದ್ವಲ್ಲ, ಅಂದರೆ ನಮ್ಮ ಅಡಿಕೆ ಇರ್ಬೋದು, ಕಾಫಿ ಇರ್ಬೋದು, ಅಥವಾ ತರಕಾರಿಗಳಿರ್ಬೋದು, ಬಾಳೆ ಇರ್ಬೋದು, ಈ ಎಲ್ಲ ಬೆಳೆಗಳಿಗೂ ಇದರಲ್ಲಿ ಯಾವುದೇ ಥರದ ತಾರತಮ್ಯ ಇಲ್ದಂಗೆ ಎಲ್ಲ ಬೆಳೆಗಳಿಗೂ ಇದನ್ನು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದಾಗ ನಮಗೆ ಮುರುಟು ರೋಗ ಮತ್ತು ನೈಟ್ರೋಜನ್ ಸಿಗೋ ಅಂಥದ್ದು, ಮತ್ತಿನ್ನು ಮೈಟ್ಸ್ ಏನಾದ್ರು ಇದ್ದರೆ ಅದು ನಿವಾರಣೆ ಆಗೋಂಥದ್ದು. ಅದರ ಜೊತೆಯಲ್ಲಿ ನಮಗೆ ಹೊಸ ಚಿಗುರು ಬರೋ ಅಂಥದ್ದು ಗಿಡಗಳಿಗೆ, ಈ ಥರದ್ದೆಲ್ಲ ಥರದ ಅನೇಕ ಪರಿಹಾರಗಳು ಈ ಗಂಜಲ ಮತ್ತು ಇದರಿಂದ ಸಿಕ್ಕೋಗ್ಬಿಡುತ್ತೆ. ಮತ್ತು ಮುಖ್ಯವಾಗಿ ಅಡಿಕೆಗಿರೋಂಥ ಎಲೆ ಚುಕ್ಕಿ ರೋಗ, ಕಾಫಿಗಿರೋಂಥ ಎಲೆ ತುಕ್ಕು ರೋಗ, ಇದೆಲ್ಲದೂ ಪರಿಪೂರ್ಣವಾಗಿ ಪರಿಹಾರ ಸಿಗೋಂಥ ಒಂದು ಔಷಧಿ ಇದು ದೇಶೀಯ ಔಷಧಿ. ಇವತ್ತೇನಾಗಿದೆ ಅಂತಂದರೆ, ಹಿತ್ಲು ಗಿಡ ಮದ್ದಲ್ಲ ಅನ್ನೋ ಒಂದು ಗಾದೆ ಇದೆಯಲ್ಲ, ಆ ಥರಕ್ಕೆ ಗಾದೆ ಪ್ರಕಾರಕ್ಕೆ ಇವತ್ತು ನಮ್ಮವ್ರಿಗೆ ನಮ್ಮ ಟ್ರೆಡಿಷನಲ್ ಮೆಥಡ್ಸ್ ಏನೇನಿದ್ದು ಅನ್ನೋದು ಅವರಿಗೆ ಇಂಪಾರ್ಟೆನ್ಸ್ ಹೋಗಿ ಇವತ್ತು ಪಾಶ್ಚಿಮಾತ್ಯದಿಂದ ಬಂದಂಥ ಇಂಗ್ಲೀಷ್ ಮೆಡಿಷನ್ನೇ ಅವ್ರಿಗೆ ಆದರೆ ಅದು ಒಳ್ಳೆಯದು ಅಂತೇಳಿ ಆ ಭಾವನೆ ಬಂದಿರೋದ್ರಿಂದ ಈ ಎಲ್ಲ ಟ್ರೆಡಿಷನಲ್ ಮೆಥಡ್ಸು ಮರೆಯಾಗ್ತಾ ಹೋಗ್ತದವೆ. ಈಗ ನಾವು ನೈಸರ್ಗಿಕವಾಗಿ ನಾವು ಕೃಷಿ ಮಾಡ್ತಾ ಹೋಗೋ ಅಂಥವ್ರು ಈ ಟ್ರೆಡಿಷನಲ್ ಮೆಥಡ್ಸ್ ಏನೇನಿದೆ ಮತ್ತು ಅದಕ್ಕೆ ಏನೇನು ಸಮಸ್ಯೆಗೆ ಯಾವ್ಯಾವ ಪರಿಹಾರ ಇದೆ ಅನ್ನೋದನ್ನು ಒಂದು ಸ್ವಲ್ಪ ಮನಗಂಡು ನಾವು ಮಾಡ್ತಾ ಹೋದರೆ ನಮಗೆ ನಮ್ಮ ಜೊತೆಯಲ್ಲಿರೋಂಥ ಸಾಮಗ್ರಿಗಳೇ ಅದಕ್ಕೆ ಪರಿಹಾರ ಸೂಚಿಸೋಂಥ ಔಷಧೀಯ ವಸ್ತುಗಳಾಗ್ತವೆ. ಆ ಕಾರಣಕ್ಕಾಗಿ ಇವತ್ತಿನ ಪೂರ್ತಿ ಎಪಿಸೋಡು ಗಂಜಲ ಮತ್ತು ಅರಿಶಿಣದ ಪುಡಿಯಿಂದ ಆಗೋಂಥ ಅನುಕೂಲತೆ ಬಗ್ಗೆ ನಾನು ಇಷ್ಟು ಹೇಳಿದ್ದೀನಿ. ಈ ಎಪಿಸೋಡ್ ಇಷ್ಟ ಆಗಿದ್ದರೆ ಎಲ್ಲರೂ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ,
ಈ ಮೂಲಕವಾಗಿ ಇದನ್ನು ಹೆಚ್ಚು ಪ್ರಚಾರಕ್ಕೆ ತಗೊಂಬರೋದಕ್ಕೆ ನಾವು ನೀವೆಲ್ಲ ಜೊತೆಯಾಗಿ ಕೆಲಸ ಮಾಡೋಣ. ಅದೇ ರೀತಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹೆಚ್ಚೆಚ್ಚು ಜನಗಳಿಗೆ ತಲುಪಿಸೋಂಥ ವ್ಯವಸ್ಥೆ ಆದರೆ ಈ ನೈಸರ್ಗಿಕ ಕೃಷಿ ರಥ ಇನ್ನೂ ಮುಂದೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.